ಈ ಮೇಲೆ ನಿಮಗೆ ನಾನು ಅವನ ಫೋಟೋವನ್ನ ಕೊಡ್ತೀನಿ. ಅವನ ಹೆಸರು ಮಹೇಶ್ ತೆಲಗಿ ಅಂತ. ಈ ವ್ಯಕ್ತಿ ಕೆಲವು ದಿನಗಳ ಹಿಂದೆ ನನ್ನ ಮೇಲೆ ಒಂದು ಆರೋಪ ಮಾಡಿದ್ದ. 8 ರಿಂದ 10 ದಿನಗಳ ಹಿಂದೆ ಅವರ ಆತ್ಮೀಯರ ಜೊತೆಯಲ್ಲಿ ಮಾತಾಡ್ತಾ ಸಂಭಾಷಣೆಯಲ್ಲಿ, ಅಂದ್ರೆ ಫೋನ್ ಮೂಲಕ ಸಂಭಾಷಣೆಯಲ್ಲಿ ಮಾತಾಡ್ಬೇಕಿದ್ರೆ ನನ್ನ ಹೆಸರನ್ನ ಪ್ರಸ್ತಾಪ ಮಾಡ್ತಾನೆ. ಏನಂತಂದ್ರೆ, ಆ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಮಲ್ಲಿಕಾರ್ಜುನ್ ಪಗಡೆ ಇಲ್ವಾ, ಅವನಿಗೆ ನಾನು 5 ರಿಂದ 6 ಲಕ್ಷ ರೂಪಾಯಿ ಫೈದಾ ಮಾಡಿದ್ದೇನೆ ಅನ್ನುವ ಒಂದು 5 ರಿಂದ 10 ಸೆಕೆಂಡ್ ನ ಆಡಿಯೋವನ್ನ ಅವನು ಅದರಲ್ಲಿ ಬರುತ್ತೆ. ಇಂತಹ ಕೆಲವು ಡುಪ್ಲಿಕೇಟ್ ಢೋಂಗಿ ಹೋರಾಟಗಾರರಿಂದ ಸಾಕಷ್ಟು ಹೋರಾಟಗಾರರ ಹೆಸರು ಕೂಡ ಕೆಟ್ಟು ಹೋಗುತ್ತೆ ಅನ್ನೋದು ನನ್ನ ಭಾವನೆ. ಇಂಥವರ ಹೆಸರನ್ನ ಈ ಸಂದರ್ಭದಲ್ಲಿ, ಇಂಥವರ ಮುಖವಾಡವನ್ನ ನಾನು ಕಳಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೇನು ಮಾಡ್ತಾರೋ ಅನ್ನೋದು ಕೂಡ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಇದೊಂದು ಎಚ್ಚರಿಕೆ ಸಂದೇಶ. ಯಾರು ನನ್ನ ಸುದ್ದಿವಾಹಿನಿ ಜೊತೆಗೆ ನನ್ನ ಹೆಸರನ್ನ ತೆಗೆದುಕೊಂಡು ಯಾರಾದ್ರೂ ಅಧಿಕಾರಿಗಳ ಹತ್ರ, ಸಾರ್ವಜನಿಕರ ಹತ್ರ ದುಡ್ಡು ತಗೊಂಡ್ರೆ ಅದಕ್ಕೆ ನಾನು ಯಾವುದೇ ರೀತಿ ಕಾರಣಕರ್ತನಲ್ಲ, ಅದಕ್ಕೆ ನಾನು ಜವಾಬ್ದಾರಿಯೂ ಕೂಡ ಅಲ್ಲ. ಇಂತಹ ಹೋರಾಟಗಾರರು, ಡುಪ್ಲಿಕೇಟ್ ಹೋರಾಟಗಾರರಿಂದ ಸಾಕಷ್ಟು ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ನಾನೇನು ಸತ್ಯ ಹರೀಶ್ವರನ್ನ ತುಂಡು ಅಂತ ಹೇಳುವುದಕ್ಕೆ ನಿಮ್ಮ ಎದುರುಗಡೆ ನಾನು ಬಂದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇಂಥ ಪ್ರಕರಣಗಳು ಆಗಬಾರದು. ನನ್ನ ಹೆಸರಾಗಿರ್ಬೋದು ಅಥವಾ ಸುದ್ದಿವಾಹಿನಿ ಹೆಸರನ್ನ ಬಳಸಿಕೊಂಡು ಅಧಿಕಾರಿಗಳ ಹತ್ರ, ಬೇರೆಯವರ ಹತ್ರ ದುಡ್ಡನ್ನ ಕೇಳಬಾರದು ಅನ್ನೋ ಕಾರಣಕ್ಕಾಗಿ ಈ ಸುದ್ದಿಯನ್ನ ನಾನು ಪ್ರಸಾರವನ್ನ ಮಾಡ್ತಾ ಇದ್ದೀನಿ. ನಂತರ ಪಕ್ಕದಲ್ಲಿ ಕುಳಿತುಕೊಂಡಿರ್ತಕ್ಕಂಥವರೇ ದುಶ್ಮನ್ಗಳು ಅಂತ ಹೇಳ್ಬಹುದು. ಇನ್ನು ಸಾಕಷ್ಟು ಕೆಲವು ಪತ್ರಕರ್ತರು ಇದ್ದಾರೆ, ನಮಗೆ ಆಗದೆ ಇರತಕ್ಕಂಥ ಪತ್ರಕರ್ತರು, ಎಲ್ಲಾ ಪತ್ರಕರ್ತರಂತಲ್ಲ, ಕೆಲವು ಪತ್ರಕರ್ತರು ತಯಾರಾಗಿ ಕೂತ್ಕೊಂಡಿದ್ದಾರೆ. ಯಾವಾಗ ಮಲ್ಲಿಕಾರ್ಜುನ್ ಪಗಡೆಯನ್ನ ತೂರ್ ಹಾಕ್ಬೇಕು, ಅವನ ಯಾವತ್ತು ಅವನನ್ನ ಅಸಹ್ಯ ಮಾಡಬೇಕು, ಅವನನ್ನ ಕೆಟ್ಟದಾಗಿ ಬಿಂಬಿಸಬೇಕು ಅಂತ ತಯಾರಿ ಮಾಡ್ಕೊಂಡು ಕೂತಂಗೆ ಕಾಣಿಸುತ್ತೆ ಕೆಲವು ಏನು ಪತ್ರಕರ್ತರು. ಆ ಪತ್ರಕರ್ತರಿಗೂ ಕೂಡ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತೇನೆ. ಅಲ್ಲ ಸ್ವಾಮಿ, ನಿಮ್ಮ ಕೈಯಿಂದ ಅಂತೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ನಮಗಾದ್ರೂ ಮಾಡಕ್ ಬಿಡಿ ಸ್ವಾಮಿ. ಇಂತಹ ಕೆಲಸಗಳನ್ನ ಮಾಡ್ತಿರ್ತಕ್ಕಂಥ ಕೆಲವು ಸಂಘಟನೆಗಳಲ್ಲಿ ಇರ್ತಕ್ಕಂಥದ್ದು, ನನ್ನ ಸಂಘಟನೆ ಹೆಸರು ಕೂಡ ಹೇಳೋದಿಲ್ಲ. ಇಂಥ ವ್ಯಕ್ತಿಗಳಿಂದ ಸಂಘಟನೆ ನಡೆಯುವುದಿಲ್ಲ, ಒಬ್ಬ ವ್ಯಕ್ತಿಯಿಂದ ಸಂಘಟನೆ ನಡೆಯುವುದಿಲ್ಲ. ಸಂಘಟನೆ ಚೆನ್ನಾಗೇ ಇರುತ್ತೆ, ಅದರಲ್ಲಿ ಒಬ್ರು ಇಬ್ಬರು ಈ ರೀತಿ ಇದ್ರೆ ಸಂಘಟನೆ ಹೆಸರು ಕೆಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನ್ನ ಸಂಘಟನೆ ಹೆಸರು ಕೂಡ ನಾನು ಹೇಳೋದಿಲ್ಲ. ಅವನ ಕರ್ಮ ಅವನ ಜೊತೆಯಲ್ಲಿ. ಆದ್ರೆ ಮುಂದಿನ ದಿನಗಳಾದ್ರೂ ಎಚ್ಚರಗೊಂಡು ಮಿತಿಯಿಂದ ವರ್ತನೆ ಮಾಡಿದ್ರೆ ನಿಮ್ಮ ಹೆಸರು ಉಳಿಯುತ್ತೆ. ಇಲ್ಲ ಅಂದ್ರೆ ಸಾರ್ವಜನಿಕರ ಮುಂದೆ ನಿಮ್ಮ ವಿಚಾರಗಳು ಬೆತ್ತಲಾಗ್ತಿರ್ತಕ್ಕಂಥ ದಿನಗಳು ದೂರವಿಲ್ಲ ಅನ್ನುವ ಮಾತನೇ ಸಂದರ್ಭದಲ್ಲಿ ಹೇಳ್ತೇನೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಪಗಡೆ. ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮಾಹಿತಿ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಇದು ವೈಯಕ್ತಿಕ ವಿಚಾರ ಆದ್ರೂ ಕೂಡ ನೀವು ದಯವಿಟ್ಟು ಈ ಒಂದು ವಿಷಯವನ್ನ ಕೇಳಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಸತ್ಯದ ದಾರಿಯಲ್ಲಿ ನಡೆಯೋದು ಎಷ್ಟೊಂದು ಕಷ್ಟ ಅಂತ ನಿಮಗೆ ಗೊತ್ತಿದೆ. ಇನ್ನು ಮಾಧ್ಯಮ ಕ್ಷೇತ್ರದಲ್ಲಿ ದಿನ ಬೆಳಗಾದ್ರೆ ಒಂದು ವೇಳೆ ನೀವು ಸತ್ಯವನ್ನ ಹೊರಹಾಕುವ ಪ್ರಯತ್ನವನ್ನ ಮಾಡಿದ್ರೆ ಸಾಕಷ್ಟು ಒತ್ತಡಗಳು ಬರ್ತಾವೆ. ಈ ಒತ್ತಡಗಳು ಹಲವು ವರ್ಷಗಳಿಂದ ನನ್ನ ಮೇಲೆ ಬರ್ತಾನೆ ಇದಾವೆ. ಈ ರೀತಿಯಾಗಿರ್ತಕ್ಕಂಥ ಸುದ್ದಿ ಮಾಡಬೇಡಿ, ನಮ್ಮ ವಿರುದ್ಧ ಮಾಡಬೇಡಿ ಅಂತ. ಆದ್ರೆ ನಾನು ಹೇಳೋದಿಷ್ಟೇ, ಅಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನ ತೋರಿಸೋ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಷ್ಟೇ. ಆದ್ರೆ ಸತ್ಯವನ್ನ ಹೇಳ್ತಾ ಏನಾಗಿದೆ ಅಂತಂದ್ರೆ, ನನ್ನ ಮೇಲೆ ಒಂದು ಈಗ ಗಂಭೀರವಾಗಿರ್ತಕ್ಕಂಥ ಆರೋಪ ಒಬ್ಬ ವ್ಯಕ್ತಿ ಮಾಡಿದ್ದಾನೆ. ಅವನು ಏನ್ ಹೇಳ್ತಾನೆ ಅಂತಂದ್ರೆ, ಅವೊಬ್ಬ ಹೋರಾಟಗಾರ ಅಂತ ಹೇಳ್ಕೊಂಡು ಕಲಬುರಗಿ ಜಿಲ್ಲೆಯಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾನೆ. ಅವನು ನನ್ನ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡ್ತಾ ಇದ್ದಾನೆ. ಈ ಸ್ಕ್ರೀನ್ ಮೇಲೆ ನಿಮಗೆ ನಾನು ಅವನ ಫೋಟೋವನ್ನ ಕೊಡ್ತೀನಿ. ಅವನ ಹೆಸರು ಮಹೇಶ್ ತೆಲಗಿ ಅಂತ. ಈ ವ್ಯಕ್ತಿ ಕೆಲವು ದಿನಗಳ ಹಿಂದೆ ನನ್ನ ಮೇಲೆ ಒಂದು ಆರೋಪ ಮಾಡಿದ್ದ. 8 ರಿಂದ 10 ದಿನಗಳ ಹಿಂದೆ ಅವರ ಆತ್ಮೀಯರ ಜೊತೆಯಲ್ಲಿ ಮಾತಾಡ್ತಾ ಸಂಭಾಷಣೆಯಲ್ಲಿ, ಅಂದ್ರೆ ಫೋನ್ ಮೂಲಕ ಸಂಭಾಷಣೆಯಲ್ಲಿ ಮಾತಾಡ್ಬೇಕಿದ್ರೆ ನನ್ನ ಹೆಸರನ್ನ ಪ್ರಸ್ತಾಪ ಮಾಡ್ತಾನೆ. ಏನಂತಂದ್ರೆ, ಆ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಮಲ್ಲಿಕಾರ್ಜುನ್ ಪಗಡೆ ಇಲ್ವಾ, ಅವನಿಗೆ ನಾನು 5 ರಿಂದ 6 ಲಕ್ಷ ರೂಪಾಯಿ ಫೈದಾ ಮಾಡಿದ್ದೇನೆ ಅನ್ನುವ ಒಂದು 5 ರಿಂದ 10 ಸೆಕೆಂಡ್ ನ ಆಡಿಯೋವನ್ನ ಅವನು ಅದರಲ್ಲಿ ಬರುತ್ತೆ. ಈ ಒಂದು ಆಡಿಯೋ ನನಗೆ ತಲುಪಿಸ್ತಾರೆ ಕೆಲವು ನನ್ನ ಹಿತೈಷಿಗಳು. ಆ ಆಡಿಯೋವನ್ನ ಕೇಳ್ತೀನಿ. ಆ ಆಡಿಯೋವನ್ನ ಕೇಳಾದ ನಂತರ ನಾನು ಸಂಪೂರ್ಣವಾಗಿ ಅದನ್ನ ಕ್ರಾಸ್ ವೆರಿಫೈ ಮಾಡ್ತೀನಿ. ಇವರೇ ಮಾತಾಡಿಲ್ವಾ, ಡುಪ್ಲಿಕೇಟಾ, ಒರಿಜಿನಲ್ ಅನ್ನೋದನ್ನ ಸಂಪೂರ್ಣವಾಗಿ ಕ್ರಾಸ್ ವೆರಿಫೈ ಮಾಡ್ತೀನಿ. ಯಾವಾಗ ನನಗೆ ಗ್ಯಾರಂಟಿ ಆಗುತ್ತೋ ಇವನೇ ಮಾತಾಡಿದಾನೆ ಅಂತ, ಆಗ ನಾನು ನೇರವಾಗಿ ಅವನಿಗೆ ಕರೆ ಮಾಡ್ತೀನಿ. ಮಹೇಶ್ ತೆಲಗಿಗೆ ನೀವು ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ, ಅವನಿಗೆ ಕರೆ ಮಾಡ್ತೀನಿ. ಅವನಿಗೆ ನಾನು ಕೇಳಿರುವ ಪ್ರಶ್ನೆಗಳು ಉತ್ತರಿಸಲು ಆಗದೆ ಯಾವ ರೀತಿ ಓಡ್ ಹೋಗಿದ್ದಾನೆ ಅಂತ ನೀವು ನೋಡ್ ಬನ್ನಿ. ಅದಾದ ನಂತರ ನೀವು ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ಅದಕ್ಕೂ ಮುಂಚೆ ಈ ಆಡಿಯೋವನ್ನ ತಪ್ಪದೇ ಕೇಳಿ ವೀಕ್ಷಕರೇ. ಹಲೋ, ಎಲ್ಲಿದ್ರಿ ಮಹೇಶ? ನಮಸ್ಕಾರ ರೀ. ಹೊರಗಿದ್ರಿ? ಏನೊಂದು ಆಡಿಯೋ ಕೇಳದ ನಿಮ್ದು, ಏನೋ 50 ಲಕ್ಷ ರೂಪಾಯಿ ನಮಗ್ ಬೆನಿಫಿಟ್ ಮಾಡಿರತ್ತ. ಯಾರಿಗರಿ? ನನಗೇನೋ ಫೈದಾ ಮಾಡಿದೆ ಅಂತ ನನ್ನ ಹೆಸರು ತಗೊಂಡಿರೋದ್ರೊಳಗ ಆಡಿಯೋದಾಗ. ಏನ್ ಮಾಡಿದೆ ಅಂತ್ರಿ? ಅದೇ ನನಗೇನೋ ಫೈದಾ ಮಾಡಿರಂತ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಮಲ್ಲಿಕಾರ್ಜುನ್ ಪಗಡೆಗೆಲ್ಲ ಫೈದಾ ಮಾಡೀನಿ ಅಂತ ಹೇಳಿರಿ ಆಡಿಯೋದಾಗ. ಆಡಿಯೋ ಬತ್ತು ನನಗ. ನನ್ನ ಹೆಸರು ಯಾಕೆ ಬಳಸ್ಕೊತಾ ಇದ್ರಿ? ಹಂಗೇನ್ರಿ ಇತ್ತು ಸರ್, ನಂದು ಹೆಸರಿತ್ತು, ನೀವು ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದು ಸರ್. ಕೇಳಿಸ್ಕೋರಿ, ಲೈನ್ ಹಂಗೆ ಲೈನ್ದಾಗಿರಿ, ಕೇಳಿಸ್ಕೋರಿ. ಮಾಡಿದ್ರು ಪರವಾಗಿಲ್ರಿ. ನಾ ಪರ್ಸನಲ್ ಇಷ್ಟ ಮಾಡ್ತೀನಿ.
ನನಗ್ ಏನಾಗೈತ ಅದನ್ನ ಹೇಳಿ ನಿಮಗ ಅಂದ್ರನ ನೀವು ತಿಳ್ಕೊಲಾಗಿರ ನಮಗ್. ಇಲ್ಲ ಬಟ್ ಸ್ವಲ್ಪ ಬೇರೆ ಇದ್ರಾಗಿದ್ದೇವ್ರಿ ನಿಮ್ಗ ಹೇಳಕ್ಕೇನ ಇದಿಲ್ಲ. ಆ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಮಲ್ಲಿಕಾರ್ಜುನ್ ಪಗಡೆ ಅದಾನಲ್ಲ, 5-10 ಲಕ್ಷ ರೂಪಾಯಿ ಲಾಭ ಮಾಡಿ ಕೊಟ್ಟೇವ್ ನೋಡ್ ನಾವು ಅವನಿಗೆ 5-10 ಲಕ್ಷ ರೂಪಾಯಿ. ಕಾಂಟ್ಯಾಕ್ಟ್ ದಾಗಿರಿ ನಾ ಹೇಳ್ತೀನಿ ನಿಮ್ಗೆಲ್ಲ. ಯಾವ್ಯಾವ ಇಂಜಿನಿಯರ್ ಎಟ್ ಹಗರಣ ಮಾಡ್ತಾನ, ಯಾವ್ಯಾವ ಎಟ್ ಪರ್ಸೆಂಟೇಜ್, ಯಾವ ಪಂಚಾಯತ್ ಎಟ್ ಅದ ಎಲ್ಲ ಹೇಳ್ತೇವ್ ಡೀಟೇಲ್ಸ್ ನಿಮ್ಗ. ಆಯ್ತು. ಅಲ್ಲಿ ಹೋಗ್ಬರಿ ಹೆಲ್ಪ್ ತೋರಿ, ಏನೋ ಸುದ್ದಿ ಮಾಡ್ಲಕ್ ಹೋಗ್ಬೇಡ್ರಿ. ಆಯ್ತು. ಟೇಕ್ ಅದ್ರ ಮಾಡ್ರಿ ಜಲ್ದಿ ಸ್ವಲ್ಪ. ಕೇಳಿಸ್ಕೊಂಡ್ರಿ ರಮೇಶ? ಕಳ್ಸಿಕೊಡ್ರ ಸರ್. ಹಾ ಯಾರ್ ಕಳ್ಸಿರಿ ನೀವು? ಕಳಿಸ್ಕೊಡ್ರಿ ಅಂತಲ್ರಿ, ನೀವು ಗೊತ್ತದ ಆಲ್ರೆಡಿ, ಮತ್ತೇನ್ ಕೇಳೋದು? ಅಥವಾ ಯಾಕೆ ಈ ರೀತಿ, ಯಾಕೆ ನಿಮ್ಗೆ ಏನಾದ್ರು ಯಾವತ್ತಾದ್ರೂ ಅನ್ಯಾಯ ಮಾಡಿದೇವ, ಅಥವಾ ನಿಮ್ಮ ಹತ್ರ ಏನಾದ್ರು ನಮ್ ಬಗ್ಗೆ ನಾನು ಕೇಳ್ತೇನೆ, ಯಾವತ್ತಾದ್ರೂ 1 ರೂಪಾಯಿ ನೀವು ಸುದ್ದಿ ಮಾಡೋ ಸಂದರ್ಭದಲ್ಲಿ ಅದು ನಿಮ್ ಸುದ್ದಿ ಮಾಡೋದ್ವಾಗ 1 ರೂಪಾಯಿ ನಾನು ನಿಮ್ಗೆ ಕೇಳಿದಿನ? ಇಲ್ರಿ. ಮತ್ತೆ ಇನ್ನೊಂದು, ನೀವು ಬಸ್ ಸ್ಟ್ಯಾಂಡ್ ಅಪೋಸಿಟ್ ಒಂದು ಸುದ್ದಿ ಹೇಳಿದ್ರಿ, ಇಮಿಡಿಯೇಟ್ಲಿ ನಾವು ಹೋಗಿ ಸುದ್ದಿ ಮಾಡಿರಲ್ರಿ ನೀವು. ಮತ್ ನಾವಿಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ, ನನ್ನ ಹೆಸರು ನೀವು ಖರಾಬ್ ಮಾಡ್ತೀರಿ ಅಂದ್ರೆ ಸರಿನಾ ತಪ್ಪ? ನೀವೇ ಹೇಳ್ರಿ ಮಹೇಶ್ ಅಣ್ಣ. ಒಂದ್ ನಿಮಿಷ. ವೀಕ್ಷಕರೇ, ನೀವು ಆ ಆಡಿಯೋ ಕೇಳ್ಕೊಂಡು ಬಂದಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಈ ಆಡಿಯೋದಿಂದ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ. ಯಾಕಂತಂದ್ರೆ ನಾನು ಈ ಮಾಧ್ಯಮ ಕ್ಷೇತ್ರಕ್ಕೆ ದುಡ್ಡು ಮಾಡ್ಲಿಕ್ಕೆ ಬಂದಿಲ್ಲ, ಇಲ್ಲಿ ಕೇವಲ ಕಾಯಕ ಮಾಡೋದಕ್ಕೆ ಬಂದಿದ್ದೇನೆ. ಬಸವಣ್ಣವರ ತತ್ವದ ಅಡಿಯಲ್ಲಿ ಕೆಲಸ ಮಾಡಬೇಕು, ನನ್ನಿಂದ ಆಗಿರತಕ್ಕಂತ ಸೇವೆಯನ್ನ ಮಾಡಬೇಕು, ಬಡವರಿಗಾಗಿ ನಿರ್ಗತಿಕರಿಗಾಗಿ ನನ್ನಿಂದ ಆಗಿರತಕ್ಕಂತ ಸೇವೆ ನೀಡಬೇಕು ಅಂತ ಬಂದಿದ್ದೀನಿ. ಆದ್ರೆ ಇಂತಹ ಕೆಲವು ಡೂಪ್ಲಿಕೇಟ್ ಢೋಂಗಿ ಹೋರಾಟಗಾರರಿಂದ ಸಾಕಷ್ಟು ಹೋರಾಟಗಾರರ ಹೆಸರು ಕೂಡ ಕೆಟ್ಟು ಹೋಗುತ್ತೆ ಅನ್ನೋದು ನನ್ನ ಭಾವನೆ. ಇಂಥವರ ಹೆಸರನ್ನ ಈ ಸಂದರ್ಭದಲ್ಲಿ, ಇಂಥವರ ಮುಖವಾಡವನ್ನ ನಾನು ಕಳಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೇನು ಮಾಡ್ತಾರೋ ಅನ್ನೋದು ಕೂಡ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಇದೊಂದು ಎಚ್ಚರಿಕೆ ಸಂದೇಶ. ಯಾರು ನನ್ನ ಸುದ್ದಿವಾಹಿನಿ ಜೊತೆಗೆ ನನ್ನ ಹೆಸರನ್ನ ತೆಗೆದುಕೊಂಡು ಯಾರಾದ್ರೂ ಅಧಿಕಾರಿಗಳ ಹತ್ರ, ಸಾರ್ವಜನಿಕರ ಹತ್ರ ದುಡ್ಡು ತಗೊಂಡ್ರೆ ಅದಕ್ಕೆ ನಾನು ಯಾವುದೇ ರೀತಿ ಕಾರಣಕರ್ತನಲ್ಲ, ಅದಕ್ಕೆ ನಾನು ಜವಾಬ್ದಾರಿಯೂ ಕೂಡ ಅಲ್ಲ. ಇಂತಹ ಹೋರಾಟಗಾರರು, ಡೂಪ್ಲಿಕೇಟ್ ಹೋರಾಟಗಾರರಿಂದ ಸಾಕಷ್ಟು ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಎಚ್ಚರಿಕೆಯ ಸಂದೇಶದೊಂದಿಗೆ ಈ ಒಂದು ಸುದ್ದಿಯನ್ನ ಮಾಡಬೇಕು ಅನ್ನೋದನ್ನ ಬಂದಿದ್ದೀನಿ. ನಾನೇನು ಸತ್ಯ ಹರಿಶ್ಚಂದ್ರನ ತುಂಡು ಅಂತ ಹೇಳೋದಕ್ಕೆ ನಿಮ್ಮ ಎದುರುಗಡೆ ನಾನು ಬಂದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇಂಥ ಪ್ರಕರಣಗಳು ಆಗಬಾರದು. ನನ್ನ ಹೆಸರಾಗಿರ್ಬೋದು ಅಥವಾ ಸುದ್ದಿವಾಹಿನಿ ಹೆಸರನ್ನ ಬಳಸಿಕೊಂಡು ಅಧಿಕಾರಿಗಳ ಹತ್ರ, ಬೇರೆಯವರ ಹತ್ರ ದುಡ್ಡನ್ನ ಕೇಳಬಾರದು ಅನ್ನೋ ಕಾರಣಕ್ಕಾಗಿ ಈ ಸುದ್ದಿಯನ್ನ ನಾನು ಪ್ರಸಾರವನ್ನ ಮಾಡ್ತಾ ಇದ್ದೀನಿ. ಮತ್ತೆ ಇವನಿಗೆ ಸ್ಪೆಷಲ್ ಆಗಿ ಈ ಮಹೇಶ್ನಿಗೆ ನೇರವಾಗಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇನೆ. ಇಷ್ಟು ದಿವಸ ನಾನು ಯಾಕೆ ಸುದ್ದಿ ಮಾಡಿಲ್ಲ ಅಂತಂದ್ರೆ, ಎಲ್ಲಾ ರೀತಿಯಾಗಿ ನಾನು ಕ್ರಾಸ್ ವೆರಿಫೈ ಮಾಡ್ತಾ ಇದ್ದೀನಿ. ಕ್ರಾಸ್ ವೆರಿಫೈ ಮಾಡಾದ್ಮೇಲೆ ನೀನೇ ಇದೆಯಾ ಅಂತ ನನಗೆ ಕನ್ಫರ್ಮ್ ಆದ್ಮೇಲೆ ಇನ್ನು ನಾನು ಸ್ಥಳೀಯವಾಗಿ ಇಲ್ಲ ಅನ್ನೋ ಕಾರಣಕ್ಕಾಗಿ 8ರಿಂದ 10 ದಿವಸ ನಾನು ಸುದ್ದಿ ಮಾಡೋದಕ್ಕೆ ತೆಗೆದುಕೊಂಡು ಹೋಯ್ತು. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ, ಏನಂತಾರೆ, ಪಕ್ಕದಲ್ಲಿ ಕುಳಿತುಕೊಂಡಿರ್ತಕ್ಕಂಥವರೇ ದುಶ್ಮನಗಳು ಅಂತ ಹೇಳ್ಬಹುದು. ಇನ್ನು ಸಾಕಷ್ಟು ಕೆಲವು ಪತ್ರಕರ್ತರು ಇದ್ದಾರೆ, ನಮಗೆ ಆಗದೆ ಇರತಕ್ಕಂಥ ಪತ್ರಕರ್ತರು, ಎಲ್ಲಾ ಪತ್ರಕರ್ತರಂತಲ್ಲ, ಕೆಲವು ಪತ್ರಕರ್ತರು ತಯಾರಾಗಿ ಕೂತ್ಕೊಂಡಿದ್ದಾರೆ. ಯಾವಾಗ ಮಲ್ಲಿಕಾರ್ಜುನ್ ಪಗಡೆಯನ್ನ ತೂರ್ ಹಾಕ್ಬೇಕು, ಅವನ ಯಾವತ್ತು ಅವನನ್ನ ಅಸಹ್ಯ ಮಾಡಬೇಕು, ಅವನನ್ನ ಕೆಟ್ಟದಾಗಿ ಬಿಂಬಿಸ್ಬೇಕು ಅಂತ ತಯಾರಿ ಮಾಡ್ಕೊಂಡು ಕೂತಂಗೆ ಕಾಣಿಸುತ್ತೆ ಕೆಲವು ಏನು ಪತ್ರಕರ್ತರು. ಆ ಪತ್ರಕರ್ತರಿಗೂ ಕೂಡ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತೇನೆ. ಅಲ್ಲ ಸ್ವಾಮಿ, ನಿಮ್ಮ ಕೈಯಿಂದ ಅಂತೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ನಮಗಾದ್ರೂ ಮಾಡಕ್ ಬಿಡಿ ಸ್ವಾಮಿ. ಯಾಕೆ ಅಷ್ಟೊಂದು ತ್ರಾಸ ತಗೊಂತೀರಾ? ನಿಮ್ಮ ಕೆಲಸವನ್ನ ನಾನು ಕಸ್ಕೊಂಡಿಲ್ಲ, ನನ್ನ ಕೆಲಸವನ್ನು ನೀವು ಕಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಕೆಲಸ ಕೊಡುವುದು, ಕೆಲಸ ತೆಗೆದುಕೊಳ್ಳುವುದು ಮೇಲಿನವನ ಮೇಲೆ ಶಕ್ತಿ ಇದೆ. ಆ ಶಕ್ತಿ ನಮ್ಮ ಹತ್ರ ಯಾರ ಹತ್ರನೂ ಕೂಡ ಇಲ್ಲ. ಆದ್ರೆ ಸತ್ಯ ಇವತ್ತಿಲ್ಲ ನಾಳೆ ಹೊರಗಡೆ ಬಂದೇ ಬರುತ್ತಲ್ವಾ? ಯಾಕೆ ತುಂಬಾ ಎಷ್ಟೊಂದು ಕಷ್ಟಪಟ್ಕೊಂಡು ನನ್ನ ಮೇಲೆ ಆರೋಪಗಳನ್ನ ನೀವು ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ನೀವು ಒಳ್ಳೆ ಕೆಲಸಗಳನ್ನ ಮಾಡಿ, ಸಾರ್ವಜನಿಕರ ಸೇವೆಯನ್ನ ಮಾಡಿ, ದೇವರು ಏನ್ ಕೊಡಬೇಕು ಏನ್ ಕೊಡಬಾರ್ದು ಅಂತ ಗೊತ್ತಿದೆ. ಕೊಡುವವನು ಅವನೇ, ಕಸಿದುಕೊಳ್ಳುವವನು ಅವನೇ. ಹಾಗಿದ್ದರೆ ನಾವು ಹೋಗುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ ಎನ್ನುವ ವಿಚಾರ ಗೊತ್ತಿದ್ದರೂ ಕೂಡ ಇಷ್ಟೊಂದು ಸ್ವಾರ್ಥ ಜೀವನದಲ್ಲಿ ಯಾಕೆ ಬದುಕ್ತಾ ಇದ್ದೀವಿ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ನಾವು ಎಲ್ಲವೂ ಕೂಡ ಸರಿ ಮಾಡದೇ ಇದ್ರೂ ಪರವಾಗಿಲ್ಲ, ನಮ್ಮ ಕೈಯಿಂದ ಏನ್ ಸಾಧ್ಯ ಇದೆ, ಎಷ್ಟು ಪ್ರಯತ್ನ ಇದೆ, ಅಷ್ಟು ಪ್ರಯತ್ನವಂತೂ ಮಾಡಬಹುದಲ್ವಾ? ಅದನ್ನ ನಾವು ಯಾಕೆ ಮಾಡಲ್ಲ ಅನ್ನೋ ನನ್ನ ಪ್ರಶ್ನೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಒಂದು ಎಚ್ಚರಿಕೆ ಸಂದೇಶ. ಮುಂದಿನ ದಿನಗಳಲ್ಲಿ ಇಂತಹ ಕೆಲಸಗಳನ್ನ ಮಾಡ್ತಿರ್ತಕ್ಕಂಥ ಕೆಲವು ಸಂಘಟನೆಗಳಲ್ಲಿ ಇರ್ತಕ್ಕಂಥದ್ದು, ನನ್ನ ಸಂಘಟನೆ ಹೆಸರು ಕೂಡ ಹೇಳೋದಿಲ್ಲ, ಇಂಥ ವ್ಯಕ್ತಿಗಳಿಂದ ಸಂಘಟನೆ ನಡೆಯುವುದಿಲ್ಲ, ಒಬ್ಬ ವ್ಯಕ್ತಿಯಿಂದ ಸಂಘಟನೆ ನಡೆಯುವುದಿಲ್ಲ. ಸಂಘಟನೆ ಚೆನ್ನಾಗೇ ಇರುತ್ತೆ, ಅದರಲ್ಲಿ ಒಬ್ರು ಇಬ್ಬರು ಈ ರೀತಿ ಇದ್ರೆ ಸಂಘಟನೆ ಹೆಸರು ಕೆಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನ್ನ ಸಂಘಟನೆ ಹೆಸರು ಕೂಡ ನಾನು ಹೇಳೋದಿಲ್ಲ, ಅವನ ಕರ್ಮ ಅವನ ಜೊತೆಯಲ್ಲಿ. ಆದ್ರೆ ಮುಂದಿನ ದಿನಗಳಲ್ಲಾದ್ರೂ ಎಚ್ಚರಗೊಂಡು ಇತಿಮಿತಿಯಿಂದ ವರ್ತನೆ ಮಾಡಿದ್ರೆ ನಿಮ್ಮ ಹೆಸರು ಉಳಿಯುತ್ತೆ. ಇಲ್ಲ ಅಂದ್ರೆ ಸಾರ್ವಜನಿಕರ ಮುಂದೆ ನಿಮ್ಮ ವಿಚಾರಗಳು ಬೆತ್ತಲಾಗ್ತಿರ್ತಕ್ಕಂಥ ದಿನಗಳು ದೂರವಿಲ್ಲ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ವೀಕ್ಷಕರೇ, ನೋಡಿದ್ರಲ್ಲ,
ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಇಂತಹ ವಿಷಯಗಳು ಪ್ರಕರಣಗಳು ಬೆಳಕಿಗೆ ಬಂದ್ರೆ ನನ್ನ ಹೆಸರನ್ನ ಒಂದ್ ವೇಳೆ ಬಳಕೆ ಮಾಡ್ಕೊಂಡ್ರೆ ನೀವು ದಯವಿಟ್ಟು ನನಗೆ ಮಾಹಿತಿಯನ್ನ ಕೊಡಿ. ನನಗೂ ಕೂಡ ಸಾರ್ವಜನಿಕರೇ ಈ ಮಾಹಿತಿಯನ್ನ ಕೊಟ್ಟಿದ್ರು. ಇಲ್ಲಿಯವರೆಗೂ ಸಾರ್ವಜನಿಕರು ನಮ್ಮ ವ್ಯೂವರ್ಸ್ಗಳು ಸಾಕಷ್ಟು ಸಪೋರ್ಟ್ ಮಾಡಿದ್ದೀರಿ. ನನ್ನ ಕಷ್ಟ ಕಾಲದಲ್ಲಿಯೂ ಕೂಡ ನೀವೇ ಇದ್ದೀರಿ. ನಾನು ನಿಮಗಾಗಿ ದುಡಿತಾ ಇದ್ದೀನಿ ಅಂದ ಮೇಲೆ ನಿಮ್ಮ ಮುಂದೆ ನಾನು ವಿಚಾರವನ್ನ ಪ್ರಸ್ತಾಪ ಮಾಡಬಹುದು ಅನ್ನುವ ಒಂದು ಭಾವನೆಯಿಂದ ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ಇಂಥ ಪ್ರಕರಣಗಳು ಮತ್ತೇನಾದ್ರೂ ಬಂದ್ರೆ ನನಗೆ ತಿಳಿಸುವ ಪ್ರಯತ್ನ ನೀವು ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಇಂತಹ ಗೊಡ್ಡು ಬೆದರಿಕೆಗಳಿಗೆ ಅಥವಾ ನನ್ನ ಹೆಸರು ಕೆಡಿಸ್ತಿರ್ತಕ್ಕಂಥ ಈ ಷಡ್ಯಂತ್ರಕ್ಕೆ ಯಾವುದೇ ಕಾರಣಕ್ಕೂ ನಾನು ಯಾವತ್ತೂ ಹೆದರೋದಿಲ್ಲ. ಕೆಲಸವನ್ನ ಬಿಟ್ಟು ದೂರ ಹೋಗೋದಿಲ್ಲ. ಬೇಜಾರಾಗುತ್ತೆ ಅಂತ ಬಿಟ್ಟು ಹೋಗೋ ಜಾಯಮಾನ ನಂದಲ್ಲ. ಇದೆಲ್ಲವೂ ಕೂಡ ಫೇಸ್ ಮಾಡ್ತಾ ಬರ್ತಾ ಇದ್ದೀನಿ, ಮುಂದೆಯೂ ಕೂಡ ಫೇಸ್ ಮಾಡ್ತೀನಿ. ಜೀವ ಇರುವವರೆಗೂ ಈ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಭರವಸೆಯನ್ನು ಇಡ್ತೇನೆ. ವೀಕ್ಷಕರೇ, ಇಲ್ಲಿಯವರೆಗೂ ಈ ವಿಚಾರವನ್ನ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.